ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ನಮಸ್ಕಾರಗಳು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ವಿವಿಧ ಕೋರ್ಸ್ಗಳಿಗೆ ಸೀಟು ಹಂಚಿಕೆ ಕುರಿತಂತೆ ಈಗಾಗಲೇ ತಮಗೆಲ್ಲ ಸಿಇಟಿ ರ್ಯಾಂಕ್ ಅನ್ನು ನಾವು ಪಬ್ಲಿಷ್ ಮಾಡಿದ್ವಿ. ನಿನ್ನೆ ನಾವು ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡುವಂಥದ್ದಕ್ಕೆ ವಿದ್ಯಾರ್ಥಿಗಳಿಗೆ ತಿಳಿಸಿದ್ವಿ. ಇದು ಒಂದು ಬಹುಮುಖ್ಯವಾದಂತಹ ಘಟ್ಟ ಕೌನ್ಸಿಲಿಂಗ್ ನಲ್ಲಿ. ತಾವು ಅರ್ಜಿಯಲ್ಲಿ ಯಾವುದೆಲ್ಲ ರಿಸರ್ವೇಶನ್ ಅನ್ನ ಕ್ಲೈಮ್ ಮಾಡಿದ್ರಿ, ತಮಗೆ ಸಿಇಟಿನಲ್ಲಿ ಯಾವುದು ರ್ಯಾಂಕ್ ಬಂದಿತ್ತು ಅನ್ನುವಂಥದ್ದೆಲ್ಲ ಈ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ತಾವು ಏನು ನಮೂದಾಗಿದೆ, ಉದಾಹರಣೆಗೆ ವಿದ್ಯಾರ್ಥಿಗಳು ಕ್ಯಾಸ್ಟು, ಇನ್ಕಮ್ಮು, ಕನ್ನಡ ಮೀಡಿಯಮ್ಮು, ರೂರಲ್ಲು, ಯಾವುದೆಲ್ಲ ನೀವು ರಿಸರ್ವೇಷನ್ನಿಗೆ ಅರ್ಹತೆಯನ್ನ ಹೊಂದಿದ್ದೀರಾ ಅದೆಲ್ಲ ಈ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರಬೇಕು. ಒಂದು ವೇಳೆ ತಾವು ಅರ್ಜಿಯಲ್ಲಿ ಹಾಕಿದ್ರೆ, ಒಂದು ವೇಳೆ ಇಲ್ಲ ಅಂತಂದ್ರೆ, ನೀವು ಅರ್ಜಿ ಹಾಕಿದ್ದೂ ಇದರಲ್ಲಿ ಬಂದಿಲ್ಲ ಅಂತಂದ್ರೆ ಅದನ್ನು ತಾವು ವಿದ್ಯಾರ್ಥಿಗಳು ಗಮನಿಸಬೇಕು. ಇದು ಯಾಕೆ ಬಹುಮುಖ್ಯ ಅಂತ ನಾನು ಹೇಳ್ತೀನಿ ಅಂತಂದ್ರೆ, ನಾಳೆ ನಾವು ಕರ್ನಾಟಕ ರಾಜ್ಯದಲ್ಲಿ ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸೀಟನ್ನು ಹಂಚಿಕೆ ಮಾಡ್ತೀವಿ, ಹಾರಿಜೆಂಟಲ್ ವರ್ಟಿಕಲ್ ರಿಸರ್ವೇಶನ್ ಏನು ಇದೆ ಅದರ ಆಧಾರದ ಮೇಲೆ ನಾವು ಸೀಟನ್ನು ಹಂಚಿಕೆ ಮಾಡ್ತೀವಿ. ಒಂದು ವೇಳೆ ನೀವು ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಯಾವುದಾದ್ರೂ ರಿಸರ್ವೇಶನ್ ಇಲ್ಲ, ಬಟ್ ಆದ್ರೆ ನೀವು ರಿಸರ್ವೇಶನ್ ಸರ್ಟಿಫಿಕೇಟ್ ತಮ್ಮ ಹತ್ರ ಇದೆ, ನೀವು ಹಾಕಿಲ್ದೇ ಇರ್ಬೋದು, ಇಲ್ಲ ಹಾಕಿ ಯಾವುದಾದ್ರೂ ತಾಂತ್ರಿಕ ಕಾರಣದಿಂದ ಬಂದಿಲ್ಲದೆ ಇರ್ಬೋದು, ನಿಮಗೆ ಸೀಟು ಹಂಚಿಕೆ ಈ ಎಲ್ಲಾ ದಾಖಲೆ ಆಧಾರದ ಮೇಲೆ ಆಗೋದ್ರಿಂದ ಸೀಟ್ ಹಂಚಿಕೆ ಆದ ನಂತರ ನೀವು ಬಂದು ಪ್ರಾಧಿಕಾರಕ್ಕೆ ನಂದು ರಿಸರ್ವೇಶನ್ ಇದೆ, ನಾನು ಹಾಕಿದ್ದೆ ಬಂದಿಲ್ಲ ಅಂತಂದ್ರೆ ಕ್ರಮ ಅಲ್ಲ. ಅದಕ್ಕೇನೆ ತಾವು ಒಮ್ಮೆ ಈ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಒಮ್ಮೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ. ಒಂದ್ ವೇಳೆ ಯಾವುದಾದ್ರೂ ಲೋಪ ಇದ್ದಲ್ಲಿ, ಸರಿಪಡಿಸುವಂತಹ ಅಗತ್ಯ ಇದೆ ಅಂತ ಅನಿಸಿದಲ್ಲಿ ನಾವು ಅದು ಸರಿಪಡಿಸುವಂಥದ್ದಕ್ಕೆ 2ನೇ ತಾರೀಕಿನಿಂದ ಅವಕಾಶವನ್ನ ಕೊಡ್ತಾ ಇದ್ದೀವಿ. ನಾಳೆಯಿಂದ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಹೋಗಿ 2ನೇ ತಾರೀಕಿಂದ ಈ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಯಾವುದಾದ್ರೂ ಲೋಪಗಳಾಗಿತ್ತು ಅಂತಂದ್ರೆ ಸರಿಪಡಿಸಿಕೊಳ್ಳುವಂಥದ್ದಕ್ಕೆ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗುತ್ತೆ. 2ನೇ ತಾರೀಕಿಂದ ನಾವು 3 ಡೇಸ್ ಇದಕ್ಕೋಸ್ಕರ ನಾವು ಮೀಸಲಿಟ್ಟಿದ್ದೀವಿ. ತಾವು ಅಪಾಯಿಂಟ್ಮೆಂಟ್ ತಗೊಂಡು ಬಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ನಾವು ಅದನ್ನ ಸರಿಪಡಿಸ್ಕೊಳ್ತೀವಿ. ಉದಾಹರಣೆಗೆ ನೀವು ಈ ಹಿಂದೆ ಕನ್ನಡ ಮೀಡಿಯಂ ರೂರಲ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಂ ರೂರಲ್ ಸರ್ಟಿಫಿಕೇಟು ಹಾಕೇ ಇಲ್ಲ, ಕಾರಣಾಂತರದಿಂದ ಹಾಕಿಲ್ಲ ಅಥವಾ ಸರ್ಟಿಫಿಕೇಟ್ ಇರಲಿಲ್ಲ, ನಿಮಗೆ ಗೊತ್ತಿಲ್ಲದೆ ಹಾಕಿಲ್ಲ. ಬಟ್ ಈಗ ನಾವು ಹಾಕ್ಬೋದಾ? ಖಂಡಿತ. ತಾವು ಅಪಾಯಿಂಟ್ಮೆಂಟ್ ತಗೊಂಡು 3 ದಿವಸ 2, 3, 4ನೇ ತಾರೀಕು ಮುಂದಿನ ತಿಂಗಳು ನಾವು ಮಾಡ್ತಾ ಇದೀವಿ. ತಾವು ಬಂದು ತಮ್ಮ ವೆರಿಫಿಕೇಶನ್ ಸ್ಲಿಪ್ ಅನ್ನ ಸರಿಪಡಿಸ್ಕೊಳ್ಬಹುದು. ದಯಮಾಡಿ ಎಲ್ಲರೂ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿ ಇರುವಂತಹ ಮಾಹಿತಿಯನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಇನ್ನೊಂದಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ಕಳೆದ ವರ್ಷ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಸೀಕ್ರೆಟ್ ಕೀ, ಲಾಗಿನ್, ಪಾಸ್ವರ್ಡ್ ಎಲ್ಲ ಬಂದಿತ್ತು, ಈ ಸರಿ ಅದು ಯಾವುದು ಬಂದಿಲ್ಲ, ನಾವು ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ, ಲಾಗಿನ್ ಆಗುವಂಥದ್ದು ಹೇಗೆ ಅಂತೇಳಿ ನಾವು ಈ ಸರಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದೀವಿ, ಸಾಕಷ್ಟು ಸೆಕ್ಯೂರಿಟಿ ಫೀಚರ್ಸ್ ನ ತಗೊಂಡು ಬಂದಿದ್ದೀವಿ. ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಒಂದು QR ಕೋಡ್ ಇದೆ. ನಾವು KEL ಲಾಗಿನ್ ನಲ್ಲಿ ತಾವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಂದ್ರೆ, ಆಪ್ಷನ್ ಎಂಟ್ರಿ ಓಪನ್ ಮಾಡಿದ ನಂತರ ತಾವು ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ತು ಅಂತಂದ್ರೆ ತಮ್ಮ ಲಾಗಿನ್ ಪೇಜಿಗೆ ಹೋಗುತ್ತೆ. ತಮ್ಮ ಫೇಸ್ ಅನ್ನ ತಾವು ತೋರಿಸಬೇಕು ವೆಬ್ ಕ್ಯಾಮ್ ಅಲ್ಲಿ, ಮತ್ತೆ ತಮ್ಮ ಮೊಬೈಲಿಗೆ, ಯಾವುದು ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿರುವಂತಹ ಮೊಬೈಲಿಗೆ OTP ಬರುತ್ತೆ. ತಾವು ಅದು ಎಂಟ್ರಿ ಮಾಡ್ತು ಅಂತಂದ್ರೆ ನಿಮ್ಮ ಲಾಗಿನ್ ಓಪನ್ ಆಗುತ್ತೆ. ತಾವು ಎಷ್ಟು ಸರಿ ಬೇಕಾದ್ರೂ ಓಪನ್ ಮಾಡ್ಕೊಳ್ಬಹುದು, ಎಷ್ಟು ಸರಿ ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡಬಹುದು. ಬಟ್ ಆದ್ರೆ OTP ಮತ್ತೆ ನಿಮ್ಮ ಮುಖಚರ್ಯೆಯನ್ನ ಸಿಸ್ಟಮ್ ಅಲ್ಲಿ ವೆರಿಫೈ ಮಾಡುವಂತದ್ದು ಈ ಸರಿ ನಾವು ಕಡ್ಡಾಯಗೊಳಿಸಿದೀವಿ. ಹಾಗಾಗಿ ಈ ಸರಿ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಾವು ಸೀಕ್ರೆಟ್ ಕೀ, ಪಾಸ್ವರ್ಡ್, ಲಾಗಿನ್ ಯಾವುದು ಕೊಟ್ಟಿಲ್ಲ. ಹಾಗಾಗಿ ಅದರಲ್ಲಿ ವಿದ್ಯಾರ್ಥಿಗಳು ಯಾವುದೇ ಗೊಂದಲ ಅಗತ್ಯ ಇಲ್ಲ. ಕೆಲವರು ನೀಟ್ ಎಕ್ಸಾಮ್ ಅನ್ನ ಬರೆದಿದ್ದಾರೆ. ಈಗ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಬೇರೆ ನಮ್ಮ ಸಿಇಟಿ ಪರೀಕ್ಷೆ ಆಧಾರದ ಮೇಲೆ ಕೊಟ್ಟಿರುವಂತಹ ಎಲ್ಲ ರ್ಯಾಂಕ್ಗಳು ಬಂದಿದೆ, ನೀಟ್ ರ್ಯಾಂಕ್ ಬಂದಿಲ್ಲ. ತಮ್ಗೆಲ್ಲ ಗೊತ್ತಿದೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ ನಾವು. ಇದರಲ್ಲಿ ನೀಟ್ ರ್ಯಾಂಕ್ ಸಹ ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ ಗೊಂದಲ. ಅದಕ್ಕೆ ನಾನು ಹೇಳುವಂಥದ್ದು, ನೀಟ್ ಎಕ್ಸಾಮ್ ಅನ್ನ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಡೆಲ್ಲಿ ಅವರು ಮಾಡ್ತಾರೆ. ಅವರು ನಿಮ್ದ ರಿಸಲ್ಟ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ. ಒಟ್ಟು 12 ಲಕ್ಷದಷ್ಟು ವಿದ್ಯಾರ್ಥಿಗಳೇನು ಎಲಿಜಿಬಲ್ ಆಗಿದ್ದಾರೆ, ಆ ಡೇಟಾವನ್ನ, ಯಾರ್ಯಾರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದಾರೆ, ಎಲಿಜಿಬಲ್ ಆಗಿದ್ದಾರೆ ನೀಟ್ ಅನ್ನುವಂಥ ಡೇಟಾವನ್ನ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಇನ್ನೂ ಕೊಟ್ಟಿಲ್ಲ. ಒಂದ್ಸರಿ ಅವ್ರು ಕೊಟ್ಟ ಮೇಲೆ ತಾವು ಆಲ್ ಇಂಡಿಯಾದಲ್ಲಿ ಏನು ರ್ಯಾಂಕ್ ಅನ್ನ ತೆಗೆದುಕೊಂಡಿದ್ದೀರಾ, ನಿಮ್ಮ ನೀಟ್ ರಿಜಿಸ್ಟ್ರೇಷನ್ ನಂಬರ್ನ ನಾವು ನಿಮ್ಮ ಇದರಲ್ಲಿ ಅಪ್ಲಿಕೇಶನ್ ನಲ್ಲಿ ಎನೇಬಲ್ ಮಾಡ್ತೀವಿ, ತಾವು ಹಾಕಬೇಕಾಗುತ್ತೆ. ಆಟೋಮೆಟಿಕ್ ಆಗಿ ನೆಕ್ಸ್ಟ್ ನೀವು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಅಲ್ಲಿ ನೀಟ್ ರ್ಯಾಂಕ್ ನೀವು ಆಲ್ ಇಂಡಿಯಾದಲ್ಲಿ ಏನ್ ತಗೊಂಡಿದ್ದೀರಾ ಅದು ಸಹ ಅದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಇನ್ನ ಕೆಲವು ವಿದ್ಯಾರ್ಥಿಗಳು ಈಗಾಗಲೇ ವೆರಿಫಿಕೇಶನ್ ಸ್ಲಿಪ್ ಬಿಟ್ಟಿದ್ದೀರಾ, ನಾವು ನೀಟ್ ಎಕ್ಸಾಮ್ ಬರ್ದಿದೀವಿ, ಮ್ಯಾನೇಜ್ಮೆಂಟ್ ಸೀಟ್ ತಗೊಳ್ಬೇಕು,
ದಯಮಾಡಿ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ SC/ST ವಿದ್ಯಾರ್ಥಿಗಳು ನೀವು ಬರೀ ಜಾತಿ ಪ್ರಮಾಣ ಪತ್ರ ಹಾಕಿ ಇನ್ಕಮ್ ಸರ್ಟಿಫಿಕೇಟ್ ನ ಹಾಕಿಲ್ಲ ಅಂತಂದ್ರೆ ದಯಮಾಡಿ ಅದನ್ನ ಪರಿಶೀಲನೆ ಮಾಡಿಕೊಳ್ಳಿ. ಹಾಕಿಲ್ಲ ಅಂದ್ರೆ ಏನ್ ಮಾಡಬೇಕು, ನಾನು ಆಗ್ಲೇ ಹೇಳಿದ್ದೀನಿ, 2ನೇ ತಾರೀಕಿಂದ ನಾವು ಅವಕಾಶ ಕೊಡ್ತೀವಿ, KEಗೆ ಬಂದು ಹಾಕ್ಬೇಕಾಗುತ್ತೆ. ನೀವು ತಪ್ಪು ಮಾಡಿರೋದ್ರಿಂದ ಮೊದಲು ನೀವು ಆನ್ಲೈನ್ ಅಲ್ಲೇನೆ ಹಾಕೋದಕ್ಕೆ ಅವಕಾಶ ಇತ್ತು, ಈಗ ನೀವು ಇಲ್ಲಿ ಬಂದು ಹಾಕ್ಬೇಕಾಗುತ್ತೆ. ಅದು ಬಹಳ ಇಂಪಾರ್ಟೆಂಟ್ ಇದೆ. ಕೆಲವೊಂದು ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ರೂರಲ್ ಏನಾದ್ರೂ ಓದಿತ್ತು ಅಂತಂದ್ರೆ ತಾವು ಗ್ರಾಮೀಣ ಮೀಸಲಾತಿಯನ್ನ ಕ್ಲೈಮ್ ಮಾಡಬೇಕು ಅಂತಂದ್ರೆ ತಾವು ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ತಹಶೀಲ್ದಾರ್ ಆಫೀಸಲ್ಲಿ ಕೊಡ್ತಾರೆ. ಕೆಲವು ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ದೀರಾ, ಬಟ್ ನೀವು ಪ್ಯೂರ್ GM ಇದ್ದೀರಾ, ಬಟ್ ನೀವು ರೂರಲ್ ಸರ್ಟಿಫಿಕೇಟ್ ಅನ್ನು ಕ್ಲೈಮ್ ಮಾಡಬೇಕು ಅಂತಂದ್ರೆ ನೀವು ಈ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ನ ಕೊಡಬೇಕಾಗುತ್ತೆ. ಯಾರಾದ್ರೂ ಕೊಟ್ಟಿಲ್ಲ ಅಂತಂದ್ರೆ ಕೊಡಬೇಕಾಗುತ್ತೆ. ದಯಮಾಡಿ ಅದು ಗಮನದಲ್ಲಿ ಇಟ್ಕೊಳ್ಳಿ. ನಾಳೆ ನೀವು ಅದು ಹಾಕಿಲ್ಲ ಅಂತಂದ್ರೆ ನಿಮ್ದು ಗ್ರಾಮೀಣ ಮೀಸಲಾತಿ ಕ್ಲೈಮ್ ಆಗಲ್ಲ. ಇದು ಇಷ್ಟು ಬಹಳ ಇಂಪಾರ್ಟೆಂಟ್ ಇದೆ. ಆಮೇಲೆ ರಿಲಿಜಿಯಸ್ ಮೈನಾರಿಟಿ ಮತ್ತೆ ಲಿಂಗ್ವಿಸ್ಟಿಕ್ ಮೈನಾರಿಟಿ. ರಿಲಿಜಿಯಸ್ ಮೈನಾರಿಟಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಮಿಗೆ ಸಂಬಂಧಪಟ್ಟಂತಹ ಇನ್ಸ್ಟಿಟ್ಯೂಷನ್ಸ್ ಇದೆ, ಅವ್ರುಗಳು ಕ್ಲೈಮ್ ಮಾಡಿದರೆ. ಕೆಲವರು ಬೇರೆ ಜೈನ್ ಕಮ್ಯುನಿಟಿ ಅಂತವ್ರು ಕ್ಲೈಮ್ ಮಾಡಿದ್ರೆ ಅವರ ಕಮ್ಯುನಿಟಿ ಯಾವುದೇ ಇನ್ಸ್ಟಿಟ್ಯೂಷನ್ಸ್ ರಾಜ್ಯದಲ್ಲಿ ಇಲ್ದಿರೋದ್ರಿಂದ ಅವರಿಗೆ ಅದು ಯಾವುದನ್ನು ಸೀಟು ಅಲಾಟ್ ಆಗಲ್ಲ. ಯಾರಾದ್ರೂ ರಿಲಿಜಿಯಸ್ ಮೈನಾರಿಟಿ ಕ್ಲೈಮ್ ಮಾಡಬೇಕು ಅಂತಂದ್ರೆ ವಿಶೇಷವಾಗಿ ಮುಸ್ಲಿಮ್ಸ್ ಮತ್ತೆ ಕ್ರಿಶ್ಚಿಯನ್ಸ್ ಮಾಡಬೇಕಾಗುತ್ತೆ. ಅದನ್ನ ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಮಾಡಿಲ್ಲ ಅಂತಂದ್ರೆ ನೀವು ಮಾಡೋದಕ್ಕೆ ಕ್ರಮ ವಹಿಸಿ. ನಿಮಗೆ ಲಾಸ್ಟ್ ಚಾನ್ಸ್ ಅಂತ ನಾವು ಕೊಡ್ತಾ ಇದೀವಿ. ದಯಮಾಡಿ ಮತ್ತೆ ನಾವು ಇದು ಅವಕಾಶ ಕೊಡೋದಕ್ಕಾಗಲ್ಲ. ಈಗಾಗಲೇ ಸಾಕಷ್ಟು ಬಾರಿ ಎಡಿಟ್ ಆಪ್ಷನ್ ಕೊಟ್ಟಿದ್ರೂ ಸಹ ತಾವು ಸಂಪೂರ್ಣವಾಗಿ ತಮ್ಮ ಅಪ್ಲಿಕೇಶನ್ ನಲ್ಲಿ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿದ್ದೀರಾ, ನೀವು ಹಿಂದೆ ಪರೀಕ್ಷೆ ಪ್ರಿಪರೇಷನ್ ಆಗ್ತಿರೋಂಥ ಸಂದರ್ಭದಲ್ಲಿ ನಿಮಗೆ ತಪ್ಪು ಮಾಡಿರಬಹುದು ನೀವು ಅಂತ ನಾವು ಅಂತಿಮವಾಗಿ ಅವಕಾಶ ಕೊಡ್ತಾ ಇದೀವಿ. ದಯಮಾಡಿ ಸದುಪಯೋಗ ಪಡಿಸ್ಕೊಳ್ರಿ. ಪರೀಕ್ಷಾ ಪ್ರಾಧಿಕಾರ ಮೊದಲ ಬಾರಿಗೆ ಅಧಿಕೃತವಾಗಿ ನಾವು ಕೆಲವು ಜಿಲ್ಲೆಗಳಲ್ಲಿ ಕೆಲವು ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ನಾವು ಒಂದು CET UG CET 2025 ಸೀಟು ಹಂಚಿಕೆ ಮಂಥನ ಅಂತ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ನಿಮಗೆ ಸಾಕಷ್ಟು ಗೊಂದಲಗಳಿರ್ಬೋದು. ಸೀಟು ಹೇಗೆ ಅಲಾಟ್ ಆಗುತ್ತೆ, ಎಷ್ಟು % ಸೀಟ್ ಅಲಾಟ್ ಆಗುತ್ತೆ, ಯಾವ್ಯಾವ ಕಾಲೇಜುಗಳಿಗೆ ಹೋಗ್ಬೇಕಾಗುತ್ತೆ, ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕಾಗುತ್ತೆ, ಆಪ್ಷನ್ ಎಂಟ್ರಿ ಮಾಡಿದ್ರೆ ಫೀಸ್ ಎಲ್ಲಿ ಕಟ್ಟಬೇಕು, ಸೀಟ್ ಯಾವಾಗ ಅಲಾಟ್ ಆಗುತ್ತೆ, ಇದೆಲ್ಲ ಸಾಕಷ್ಟು ನಿಮಗೆ ಗೊಂದಲಗಳಿರ್ಬೋದು. ನೀವು ಸಾಕಷ್ಟು ಯೂಟ್ಯೂಬ್ ವಿಡಿಯೋ ಮತ್ತೆ ಬೇರೆ ಎಲ್ಲ ಕೇಳಿ ಒಂದಷ್ಟು ನಾಲೆಡ್ಜ್ ಇರ್ಬೋದು ನಿಮಗೆ. ಅಧಿಕೃತವಾಗಿ ನಾವು ಕರ್ನಾಟಕ ರಾಜ್ಯದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಾವು ಬರುವ ಶನಿವಾರ 28ನೇ ತಾರೀಕು ಬೆಳಿಗ್ಗೆ 9:30ಯಿಂದ ಮಧ್ಯಾಹ್ನ 1:00 ತನಕ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಅರ್ಧ ದಿವಸ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ನಾವು ನಮ್ಮ X ಖಾತೆನಲ್ಲಿ ಸಹ ನಾವು ಅದನ್ನ ಪೋಸ್ಟ್ ಮಾಡ್ತೀವಿ. ಮತ್ತೆ ನಿಮ್ಗೆಲ್ಲರಿಗೆ ಇಂಡಿವಿಜುವಲ್ ವಾಟ್ಸಪ್ SMS ಅನ್ನ ನಾವು ಕಳಿಸ್ತೀವಿ. ವೆನ್ಯೂ ಎಲ್ಲ ಅದರಲ್ಲಿ ಬರುತ್ತೆ. ತಾವು ದಯಮಾಡಿ ತಮ್ಮ ಸಮೀಪದ ಕಾಲೇಜಿಗೆ ತಮ್ಮ ತಂದೆ ತಾಯಿ ಜೊತೆ ವಿಸಿಟ್ ಮಾಡಿ ಒಂದು ಅರ್ಧ ದಿವಸ ಇದಕ್ಕೋಸ್ಕರ ತಾವು ಟೈಮ್ ಅನ್ನ ಸ್ಪೆಂಡ್ ಮಾಡಿ ಮುಂದೆ ನೀವು ಎಲ್ಲ ಕೌನ್ಸಿಲ್ ಪ್ರಕ್ರಿಯೆ ಬಗ್ಗೆ ತಮಗೆ ಸಮಗ್ರವಾದ ಒಂದು ಮಾಹಿತಿ ಸಿಗುತ್ತೆ. ಅಂತಿಮವಾಗಿ ಕೌನ್ಸಿಲಿಂಗ್ ಯಾವಾಗ ಶುರುವಾಗುತ್ತೆ ಅನ್ನುವಂಥ ತಮ್ಮೆಲ್ಲ ಕ್ಯೂರಿಯಾಸಿಟಿ ಕುತೂಹಲ ಇದ್ದೇ ಇರುತ್ತೆ. ತಮಗೆಲ್ಲ ಗೊತ್ತಿರುವಂತೆ ನೀಟ್ ರಿಸಲ್ಟ್ ಬಂದಾಯ್ತು, ಅವ್ರದ್ದು ಡಾಟಾ ನಮಗೆ ಬಂದಿಲ್ಲ. ಬಹುತೇಕ ಮುಂದಿನ ವಾರದಲ್ಲಿ ನಮಗೆ ಡಾಟಾ ಬರುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ವೆಟರ್ನರಿ ಮತ್ತೆ ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮ್ ಸೈನ್ಸಸ್ ರಿಲೇಟೆಡ್ ಎಲ್ಲ ಸೀಟ್ ಮ್ಯಾಟ್ರಿಕ್ಸ್ ಸಹ ನಮಗೆ ಬಂದಿದೆ. ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿತ್ತು, ನಾವು ಈಗಾಗಲೇ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿದೀವಿ. ಅದ್ರದ್ದು ಅಬ್ಜೆಕ್ಷನ್ ಪೀರಿಯಡ್ ಮುಗಿದಿದೆ. ಇನ್ನೊಂದು 3-4 ದಿವಸದಲ್ಲಿ ನಮಗೆ ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಸಹ ಬರುತ್ತೆ. ಬಹುತೇಕ ನಾವು ಎಲ್ಲ ವ್ಯವಸ್ಥೆಯನ್ನ ಮಾಡಿ ಸೀಟ್ ಮ್ಯಾಟ್ರಿಕ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ನಾವು ಸೀಟ್ ಮ್ಯಾಟ್ರಿಕ್ಸ್ ನಮಗೆ ಬಹುತೇಕ ಒಂದು ಅರ್ಧಕ್ಕಿಂತ ಹೆಚ್ಚು ಸೀಟ್ ಮ್ಯಾಟ್ರಿಕ್ಸ್ ಆದ್ರೂ ನಮಗೆ ಬಂದ್ರೆ ನಾವು ಆಪ್ಷನ್ ಎಂಟ್ರಿ ಲಾಗಿನ್ ಅನ್ನ ಓಪನ್ ಮಾಡ್ತೀವಿ. ಕಳೆದ ಬಾರಿ ಆಪ್ಷನ್ ಎಂಟ್ರಿ ಏನ್ ಮಾಡಿದ್ರೆ ಅದಕ್ಕಿಂತ ತುಂಬಾ ಸರಳವಾಗಿ ನಾವು ತುಂಬಾ ಕ್ಲಾರಿಟಿಯಾಗಿ ನಾವು ಮಾಡಿದೀವಿ. ಇದೆಲ್ಲ ಪ್ರಕ್ರಿಯೆ ಬಗ್ಗೆ 28ನೇ ತಾರೀಕು ನಿಮಗೆ ವಿವರಣೆಯನ್ನ ನಾವು ತಮ್ಮ ಜಿಲ್ಲೆಯ ಸಮೀಪದ ಕಾಲೇಜಿನಲ್ಲೇ ಕೊಡ್ತಾ ಇದ್ದೀವಿ. ಹಾಗಾಗಿ ಇದ್ರದ್ದು ಸದುಪಯೋಗ ಪಡಿಸ್ಕೊಳ್ಳಿ. ಮುಂದುವರೆದು ಎಲ್ಲ ವಿದ್ಯಾರ್ಥಿಗಳು ಪೋಷಕರಿಗೆ ನನ್ನ ವಿನಂತಿ, ನಾವು ಟೈಮ್ ಟು ಟೈಮ್ ನಮ್ಮ KA ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ನಿಮಗೆ ಮಾಹಿತಿಯನ್ನ ಹಂಚ್ಕೊಳ್ತಾ ಇದೀವಿ. ತಾವು ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಎರಡನೇದು, ಪ್ರತಿಯೊಂದು ನೋಟಿಫಿಕೇಶನ್ಸು, ಟೈಮ್ ಟೇಬಲ್ ಇರ್ಬೋದು, ಈಗ ಕರೆಕ್ಷನ್ಸ್ ಇರ್ಬೋದು, ಸ್ಲಾಟ್ ಬುಕ್ಕಿಂಗ್ ಇರ್ಬೋದು, ಯಾವುದೇ ಹೊಸ ಇನ್ಫಾರ್ಮೇಶನ್ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ನಾವು ಕೊಡಬೇಕು ಅಂತಂದ್ರೆ ಮಾಧ್ಯಮದಲ್ಲಿ ನಾವು ಕೊಡ್ತೀವಿ. ತಾವೆಲ್ಲ ಪೇಪರ್ ಓದುವಂತ ಅಭ್ಯಾಸ ಇರುತ್ತೆ, ತಮಗೆ ತಿಳಿಯುತ್ತೆ. ಜೊತೆಗೆ ನಮ್ಮ KA X ಖಾತೆಯನ್ನ ಸಹ ತಾವು ಫಾಲೋ ಮಾಡಿದ್ರೆ ತಕ್ಷಣ ನಿಮಗೆ ಅಪ್ಡೇಟ್ ಸಿಗುತ್ತೆ.
ದಯಮಾಡಿ ನೀವು KA ಇಂದ ಬರುವಂತಹ ಅಧಿಕೃತ ಮಾಹಿತಿಯನ್ನ ತಾವು ಅವಲಂಬಿಸಿ. ನೀವು ಕೆಲವು ಮಧ್ಯವರ್ತಿಗಳು ಅವರು ಇವರು ತಮಗೆ ಆಮಿಷವನ್ನ ಒಳಪಡಿಸ್ತಾರೆ, ಪ್ರಯತ್ನ ಮಾಡ್ತಾರೆ. ತಾವು ದಯಮಾಡಿ ಹೀಲ್ಡ್ ಆಗಬೇಡಿ. ವಿಶೇಷವಾಗಿ ಅತ್ಯಂತ ಹೆಚ್ಚು ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇರೋದ್ರಿಂದ 45% ಸೀಟ್ಗಳನ್ನು ನಾವು KA ಮುಖಾಂತರ ಮೆರಿಟೋರಿಯಸ್ ಸ್ಟೂಡೆಂಟಿಗೆ ಬೇಸ್ಡ್ ಆನ್ ರಿಸರ್ವೇಷನ್ ಅಲಾಟ್ ಮಾಡ್ತೀವಿ. ಹಾಗಾಗಿ ನಮ್ಮ ಕೌನ್ಸಿಲಿಂಗ್ ತನಕ ತಾಳ್ಮೆಯಿಂದ ಕಾಯಿರಿ, ಮತ್ತೆ ಎಲ್ಲ ಪ್ರಕ್ರಿಯೆಯನ್ನ ನೀವು ಸ್ವಲ್ಪ ತಿಳ್ಕೊಳ್ಳಿ. ನಿಮಗೆ ಒಳ್ಳೆ ರೀತಿಯ ಒಂದು ಸೀಟ್ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಆಪ್ಷನ್ ಎಂಟ್ರಿ ಮತ್ತೆ ಬೇರೆ ಬೇರೆ ತರದನ್ನ ನಿಮಗೆ ಇದೇ ಯೂಟ್ಯೂಬ್ ಚಾನಲ್ ಮುಖಾಂತರ ತಮಗೆ ಮಾಹಿತಿಯನ್ನ ತಿಳಿಸ್ತೀವಿ. ಎಲ್ಲರಿಗೂ ಧನ್ಯವಾದಗಳು.